ಮೋಹನ್ ರಾಜ್ ಮೇ ತಿಂಗಳಲ್ಲಿ 38 ಲಕ್ಷ ಹಣವನ್ನ ಕೊಟ್ಟಿದ್ರು. 38 ಲಕ್ಷವನ್ನ ನನ್ನಿಂದ ಪಡೆದುಕೊಂಡಿದ್ದರು. ಅದನ್ನ ಸಾಕ್ಷ್ಯಾಧಾರ ನಾಶ ಮಾಡಲೆಂದೇ ಇಟ್ಟಿದ್ದರೆಂದು ನಮೂದು ಮಾಡಲಾಗಿದೆ. ಜೂನ್ನಲ್ಲಿ ಆಗುವ ಕೊಲೆ ಮೊದಲೇ ಊಹಿಸಿ ಹಣವನ್ನ ಇಟ್ಟಿದ್ದಾರೆ ಎನ್ನಲು ಸಾಧ್ಯವೇ? ಜಾದುಗಾರ ಪಿಸಿ ಸರ್ಕಾರನಂತೆ ಮ್ಯಾಜಿಕ್ ಮಾಡಲು ಸಾಧ್ಯವೇ? ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಇದು. ಮೋಹನ್ ರಾಜ್ ಅವರಿಂದ 38 ಲಕ್ಷ ಹಣವನ್ನ ದರ್ಶನ್ ಪಡ್ಕೊಂಡಿದ್ರು. ಅದು ಯಾವಾಗ ಅಂದ್ರೆ ಮೇ ತಿಂಗಳಲ್ಲಿ. ರೇಣುಕಾ ಸ್ವಾಮಿ ಮರ್ಡರ್ ಆಗಿರೋದು ಜೂನ್ 8ನೇ ತಾರೀಕು. ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಆತನನ್ನ ಹೊಡೆದು ಚೆನ್ನಾಗಿ ಆತನ ಉಸಿರನ್ನ ನಿಲ್ಲಿಸಿದ್ದು ಜೂನ್ 8ನೇ ತಾರೀಕು. ಮೋಹನ್ ರಾಜ್ ಅವರಿಂದ ಹಣ ಪಡೆದಿರೋದು ಮೇ ತಿಂಗಳಲ್ಲಿ. ಮೇ ತಿಂಗಳಲ್ಲೇ ಅವರಿಗೆ ನಾನು ಈ ರೀತಿ ಒಬ್ಬನನ್ನ ಕೊಲೆ ಮಾಡ್ತೀನಿ, ಈ ರೀತಿ ಆಗುತ್ತೆ, ಅದಕ್ಕೋಸ್ಕರ ದುಡ್ಡು ಬೇಕಾಗುತ್ತೆ ಅಂತ ಪ್ಲಾನ್ ಮಾಡಿ, ಅಥವಾ ಅವ್ರಿಗೇನಾದ್ರೂ ಶಕ್ತಿ ಇತ್ತ ಮುಂದೆ ಆಗೋದನ್ನ ತಿಳ್ಕೊಳ್ಳೋದಕ್ಕೆ, ಮ್ಯಾಜಿಕ್ ಏನಾದ್ರೂ ಮಾಡಿದ್ರ? 38 ಲಕ್ಷವನ್ನ ಮೋಹನ್ ರಾಜ್ ಅವರಿಂದ ಪಡ್ಕೊಂಡಿರೋದು ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಅಂತಾನೆ ಹೇಳ್ತಾರಲ್ಲ, ನಮೂದು ಮಾಡ್ತಾರಲ್ಲ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಇದು ಎಷ್ಟರ ಮಟ್ಟಿಗೆ ಪ್ರಬಲ ಸಾಕ್ಷಿವಾಗಿ ನಿಂತ್ಕೊಳ್ಳುತ್ತೆ? ಮುಂಚೆ ಏನಾದ್ರೂ ಕನಸು ಬಿದ್ದಿತ್ತ ದರ್ಶನ್ಗೆ? ಅಥವಾ ಜಾದುಗಾರ ಪಿಸಿ ಸರ್ಕಾರನಂತೆ ಮ್ಯಾಜಿಕ್ ಮಾಡೋಕೇನಾದ್ರೂ ಸಾಧ್ಯನಾ? ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ಒಂದಷ್ಟು ಅನುಮಾನಗಳಿವೆ. ಪ್ರಕರಣದಲ್ಲಿ ಮೋಹನ್ ರಾಜ್ ಅವರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡಿದ್ರು. ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಮೋಹನ್ ರಾಜ್ ಅವರು ಕೂಡ ಹೇಳಿದ್ರು, ಮೇ ತಿಂಗಳಲ್ಲಿ 38 ಲಕ್ಷ ಹಣವನ್ನ ದರ್ಶನ್ ನನ್ನಿಂದ ಪಡ್ಕೊಂಡಿದ್ರು ಅಂತ ಹೇಳಿ. ಬೇರೆ ಏನೋ ಕಾರಣ ಇರಬಹುದು, ಸಾಲವಾಗಿ ಪಡೆದಿದ್ರು. ಮರ್ಡರ್ ಆಗಿರೋದು ಜೂನ್ನಲ್ಲಿ. ಮೇ ತಿಂಗಳಲ್ಲಿ ಪಡ್ಕೊಂಡಂತಹ ಹಣಕ್ಕೂ ಈ ಒಂದು ಕೊಲೆ ಪ್ರಕರಣಕ್ಕೂ ಲಿಂಕ್ ಮಾಡ್ತಾರೆ ಅಂದ್ರೆ ಇದು ದರ್ಶನ್ ವಿರುದ್ಧವಾಗಿ ಮಾಡಿದಂತಹ ಷಡ್ಯಂತ್ರ ಅಲ್ಲದೆ ಮತ್ತಿನ್ನೇನು ಅನ್ನೋ ಧಾಟಿಯಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇರೋದು. ದರ್ಶನ್ ಏನ್ ಕಾಲಜ್ಞಾನಿನ? ಮುಂಚೆ ಆಗೋದನ್ನೇ ತಿಳ್ಕೊಂಡು ಎಲ್ಲವನ್ನ ರೆಡಿ ಮಾಡ್ಕೊಂಡು ಪಕ್ಕ ಪ್ಲಾನ್ ಮಾಡ್ಕೊಂಡು ಇಟ್ಕೊಳ್ಳೋಕೆ, ಅಥವಾ ಏನಾದ್ರೂ ಮ್ಯಾಜಿಕ್ ಮಾಡೋಕ್ ಸಾಧ್ಯನಾ? ಏನೇನ್ ಎಡವಟ್ಟುಗಳಾಗಿದೆ, ಏನೇನ್ ಲೋಪಗಳಾಗಿದೆ, ಇದನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಮಹಜರು ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳು, ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತಹ ವಸ್ತುಗಳು, ಹಾಗೆಯೇ ರೇಣುಕಾ ಸ್ವಾಮಿಯ ತಂದೆ ತಾಯಿ ಪ್ರಕರಣದಲ್ಲಿ ಯಾರ್ಯಾರ ಒಂದು ಪಾತ್ರ ಬಂದು ಹೋಗಿತ್ತೋ ಅವರೆಲ್ಲರ ವಿಚಾರಣೆಯ ಸಂದರ್ಭದಲ್ಲಿನ ಹೇಳಿಕೆಗಳು, ಇದೆಲ್ಲವನ್ನ ಗಮನಿಸಿದಾಗ ದರ್ಶನ್ರ ಪಾತ್ರ ಇಲ್ಲಿ ಇಲ್ಲ. ಅವರನ್ನ ಸಿಲುಕಿಸುವಂತಹ ಪ್ರಯತ್ನ ಮಾತ್ರ ಇದೆ. ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ಒಂದಷ್ಟು ವಿಚಾರಗಳಿದು. ವಾಸ್ತವಾಂಶವನ್ನ ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ದರ್ಶನ್ ಆರೋಪಿತರ ಜೊತೆಗಿರುವಂತಹ ಫೋಟೋ ಒಪ್ಕೊಳ್ಳೋಣ, ಆದ್ರೆ ನೇರವಾಗಿ ಅವರೇ ಪಾತ್ರಧಾರಿ ಅನ್ನೋದು ತಪ್ಪು.